ಮಧ್ಯಂತರ ಜಾಮೀನನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಿದ್ದಾರೆ. ಅಂದ್ರೆ ಜಡ್ಜ್ ಕೇಳಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧ ಇದನ್ನ ಸಿ ವಿ ನಾಗೇಶ್ ಅವರು ಈಗ ಹೇಳ್ತಾ ಇದಾರೆ. ನೋಡಿ, ಈಗಾಗಲೇ ಈ ಜಾಮೀನ್ ಏನ್ ನೀವು ಕೊಟ್ಟಿದ್ದೀರಿ ಅದನ್ನ ಕ್ಯಾನ್ಸಲೇಷನ್ಗೋಸ್ಕರ ಸುಪ್ರೀಂ ಕೋರ್ಟ್ ನಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ. ನಾವೀಗ ಸದ್ಯಕ್ಕೆ ಸರ್ಜರಿ ಬಗ್ಗೆ ಕೋರ್ಟ್ಗೆ ತಿಳಿಸ್ತೀವಿ, ಅಪ್ಡೇಟ್ ಮಾಡ್ತೀವಿ ಅನ್ನುವಂಥದ್ದು ಈಗ ಸಿ ವಿ ನಾಗೇಶ್ ಅವರು ಮಧ್ಯ ಪ್ರವೇಶಿಸಿ ಮಾತಾಡ್ತಾ ಇದ್ದಾರೆ. ಸೊ ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಮಾಡಬೇಕು, ಈಗ ಏನ್ ನೀವು ಇಂಟ್ರಿಮ್ ಬೇಲ್ ಅನ್ನ ಕೊಟ್ಟಿದ್ದೀರಿ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಹಾಗೆ ನೀವು ಕೇಳ್ತಾ ಇರುವಂತಹ ವಿಚಾರ, ಸರ್ಜರಿ ಯಾಕೆ ಡಿಲೇ ಆಗ್ತಿದೆ ಅಥವಾ ಸರ್ಜರಿ ಯಾಕೆ ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಏನ್ ಕೇಳ್ತಾ ಇದ್ದೀರಲ್ಲ, ಸೊ ಸರ್ಜರಿ ಬಗ್ಗೆ ಕೋರ್ಟ್ಗೆ ನಾವು ತಿಳಿಸ್ತೀವಿ. ಅಫ್ಕೋರ್ಸ್ ಈಗ ನಾವು ಕೊಟ್ಟಿರುವಂತಹ ಒಂದು ವರದಿಯಲ್ಲಿ BP ವೇರಿಯೇಷನ್ಸ್ ಏನಾಗ್ತಾ ಇದೆ, ಫ್ಲಕ್ಚುಯೇಷನ್ ಏನಾಗ್ತಾ ಇದೆ ಅದನ್ನ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇದ್ದೀವಿ. ವೈದ್ಯರು ಕೂಡ ಅದನ್ನೇ ನೋಡ್ತಾ ಇದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವಾಗ ಸರ್ಜರಿ ಮಾಡಬೇಕು ಅನ್ನುವಂಥದ್ದನ್ನ ವೈದ್ಯರು ಡಿಸೈಡ್ ಮಾಡ್ತಾರೆ. ವೈದ್ಯರು ಯಾವಾಗ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಆ BP ಫ್ಲಕ್ಚುಯೇಷನ್ ಕಮ್ಮಿ ಆದಾಗ, BP ಕರೆಕ್ಟ್ ಆಗಿ ಸ್ಟೇಬಲ್ ಆಯ್ತು ಅಂತ ಹೇಳಿದಾಗ ಮಾತ್ರ ಸರ್ಜರಿ ಮಾಡೋದಕ್ಕೆ ಸಾಧ್ಯ. ಆಗ ಸರ್ಜರಿ ಬಗ್ಗೆ ನಾವು ಹೇಳ್ಬೋದು. ವೈದ್ಯರು ಏನು ಹೇಳ್ತಾರೋ ಅದನ್ನ ನಾವು ಕೂಡ ಕೋರ್ಟ್ನ ಗಮನಕ್ಕೆ ತರ್ತೀವಿ ಅನ್ನೋ ಒಂದು ಮಾತುಗಳನ್ನ ಸಿ ವಿ ನಾಗೇಶ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಅದಕ್ಕೆ SPP ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ₹2.25 ಮಾತ್ರೆ ಕೊಟ್ರೆ BP ಕಂಟ್ರೋಲಿಗೆ ಬರುತ್ತೆ. ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದಾರೆ, ಇಲ್ಲಿ ಕೋರ್ಟ್ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಅಲ್ಲಿ ನ್ಯಾಯಾಧೀಶರೇ ಕೇಳ್ತಾರೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಅಲ್ಲಿ ಕೇಳಲಾಗುತ್ತೆ. ₹2.25 ಮಾತ್ರೆ ತಗೊಂಡ್ರೆ BP ಕಂಟ್ರೋಲ್ಗೆ ಬರುತ್ತೆ, ಆಪರೇಷನ್ ಮಾಡಬಹುದಾಗಿತ್ತು. ನೀವಿಲ್ಲಿ ಮಧ್ಯಂತರ ಜಾಮೀನು ತಗೊಂಡಿರುವಂತ ವಿಚಾರ ಏನು ಅಂದ್ರೆ ಆತ ಆಪರೇಷನ್ ಆಗಿಲ್ಲ ಅಂತಂದ್ರೆ ನಾಳೆ ನಾಡಿದ್ರಲ್ಲೇ ಲಕ್ವಾ ಹೊಡಿಬಹುದು, ಅಷ್ಟು ಸೀರಿಯಸ್ ಇದೆ ಕಂಡೀಷನ್ ಅನ್ನೋ ಒಂದು ಆಧಾರದ ಮೇಲೆ ಇಲ್ಲಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಯಾವ ಕಾರಣಕ್ಕೆ? ಇಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾ ಇರುವಂತದ್ದು BP ಕಂಟ್ರೋಲಿಗೆ ಬಂದಿಲ್ಲ ಅನ್ನೋ ಒಂದು ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಆದ್ರೆ BP ಕಂಟ್ರೋಲಿಗೆ ಬರುತ್ತೆ, ಯಾಕೆ ಬರೋದಿಲ್ಲ? ₹2.25 ಮಾತ್ರೆ ತಗೊಂಡ್ರೆ ಸಾಕು ನಿಮಗೆ BP ಕಂಟ್ರೋಲಿಗೆ ಬರುತ್ತೆ. ಆದರೂ ಕೂಡ ಇವರು ದಾರಿ ತಪ್ಪಿಸುವಂತಹ, ಕೋರ್ಟ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಾದವನ್ನ SPP ಮಾಡ್ತಾ ಇರುವಂತದ್ದು. ನಿಜ. ಹಾಗೆ ನೋಡಿ, ಫೆಬ್ರವರಿಯಲ್ಲೇ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿದ್ರು ಕೂಡ ಆಗ ಬ್ಲಾಕ್ ಮಾಡಿಲ್ಲ ಇವರು. ಅದಾದ ನಂತರ ಪವನ್ ಮೊಬೈಲ್ ತಗೊಂಡು ಅವನ ಅಕೌಂಟ್ ನಿಂದ ಇವ್ರ ಮೆಸೇಜ್ ನ ಕಂಟಿನ್ಯೂ ಮಾಡಿದ್ದಾರೆ. ತನ್ನ ನಂಬರ್ ಅಂತ ಹೇಳಿ ಪವಿತ್ರ ಗೌಡ ಪವನ್ಗೆ ನಂಬರ್ ಕೊಡ್ತಾರೆ. ಇದೆಲ್ಲವೂ ಕೂಡ ಪ್ಲಾನ್ಡ್. ಶಮಂತ್ ನೀವು ಹೇಳ್ತಾ ಇದ್ರೆ ಆಗ್ಲೇ ಬಹುಶಃ ಈಗ ರೇಣುಕಾಸ್ವಾಮಿಯನ್ನ ಮೊದಲು ಮೆಸೇಜ್ ಕಳಿಸಿದಾಗ ಆತನಿಂದ ಕಿರಿಕಿರಿ ಆಯ್ತು, ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಾನೆ ಅನ್ನೋದಾದ್ರೆ ಬ್ಲಾಕ್ ಮಾಡಬಹುದಿತ್ತಲ್ಲ. ಇನ್ಸ್ಟಾಗ್ರಾಮ್ ನಲ್ಲೇ ಬ್ಲಾಕಿಂಗ್ ನಿಮಗೆ ಆಪ್ಷನ್ ಇದೆ. ಅದನ್ನ ಬಿಟ್ಟು ನೀವು ಮೆಸೇಜ್ ನ ಕಂಟಿನ್ಯೂ ಮಾಡ್ತೀರಿ. ನಿಮ್ಮ ನಂಬರ್ ಕೊಡಿ ಅಂತ ಹೇಳಿ ಕೇಳ್ತೀರಿ ರೇಣುಕಾಸ್ವಾಮಿಗೆ. ನಂಬರ್ ಕೊಟ್ಟ ನಂತರ ಇದು ನನ್ನ ನಂಬರ್ ಅಂತ ಹೇಳಿ ನೀವು ಪವನ್ ನಂಬರ್ ಕೊಡ್ತೀರಿ. ಪವನ್ ನಂಬರ್ ಕೊಟ್ಟು ಇದು ನಾನೇ ಮಾತಾಡ್ತಾ ಇರೋದು ಅನ್ನೋ ರೀತಿಯಲ್ಲಿ ನೀವು ರೇಣುಕಾಸ್ವಾಮಿ ಜೊತೆಗೆ ಮಾತಾಡಿ ಅವನಿಗೆ ಮತ್ತಷ್ಟು ಉತ್ತೇಜಿಸಿ ನೀವು ಮೆಸೇಜಸ್ ಅನ್ನ ಮಾಡಿಸ್ಕೊಂಡಿದ್ದೀರಿ ಅನ್ನುವಂಥದ್ದು SPP ಅವರ ಒಂದು ವಾದ. ಸೊ ಇದೆಲ್ಲವೂ ಕೂಡ ಪ್ಲಾನ್ಡ್ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಪವಿತ್ರ ಗೌಡ ಒಂದು ಬಾರಿ ಫೋನ್ ಅಲ್ಲಿ ಕೂಡ ಮಾತನಾಡಿರ್ತಾರೆ, ರೇಣುಕಾಸ್ವಾಮಿ ಜೊತೆ ಒಂದು ಬಾರಿ ಫೋನ್ ಅಲ್ಲಿ ಕೂಡ ಮಾತನಾಡಿರ್ತಾರೆ. ಅಂದ್ರೆ ಕನ್ಫರ್ಮ್ ಮಾಡೋದಕ್ಕೆ, ನಾನೇ ಪವಿತ್ರ ಗೌಡ ಅನ್ನೋದನ್ನ ಆತನಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಒಂದು ಬಾರಿ ಕಾಲ್ ಅಲ್ಲಿ ಮಾತಾಡಿರ್ತಾರೆ. ಅದಾದ ನಂತರ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮೆಸೇಜ್ ಮುಖಾಂತರ ಆಗಿರುತ್ತೆ. ಎಲ್ಲವೂ ಕೂಡ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡುವಂತದ್ದೆಲ್ಲ ಆಗಿರುತ್ತೆ. ಆತ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂದ್ರೆ ಮೊದಲು ಮೆಸೇಜ್ ಬರುತ್ತಲ್ಲ ಅದು ಫೇಕ್ ಅಕೌಂಟ್ ಆಗಿರುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ಬಂದಂತ ಒಂದು ಅಕೌಂಟ್ ಏನಿರುತ್ತೆ ಅದು ಫೇಕ್ ಅಕೌಂಟ್ ಆಗಿರುತ್ತೆ. ರೇಣುಕಾಸ್ವಾಮಿಯ ಫೇಕ್ ಅಕೌಂಟ್ ಇಂದ ಮೆಸೇಜ್ ಮಾಡಿರ್ತಾನೆ. ಅದರಿಂದಾಗಿ ಆತ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈಕೆ ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಅದಾದ ನಂತರ ಪವನ್ ನಂಬರ್ ಅನ್ನ ಕೊಡ್ತಾರೆ, ಆತನ ನಂಬರ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ ವಾಟ್ಸಪ್ ನಲ್ಲಿ ಇಬ್ಬರ ಕಮ್ಯುನಿಕೇಶನ್ ಆಗುತ್ತೆ. ಇದೆಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ. ಎಸ್, ಹೀಗೆ ಸಿ ವಿ ನಾಗೇಶ್ ಅವರು ಕೂಡ ಈಗ ತಮ್ಮ ವಾದವನ್ನು ಮಂಡಿಸಿದ್ರು. ಜೊತೆಗೆ ಈಗ SPP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಈಗಾಗಲೇ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಈಗ SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವನ್ ರೇಣುಕಾಸ್ವಾಮಿ ಮನೆಯನ್ನ ಹುಡುಕಿದ್ರು, ಅಂದ್ರೆ ಮನೆ ವಿಳಾಸ ಕೇಳ್ತಾನೆ, ವಿಳಾಸ ಕೇಳಿದ್ರು ಅನ್ನೋದು ಅಂದ್ರೆ ವಾಟ್ಸ್ಆಪ್ ಸಂದೇಶಗಳನ್ನ ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. 7ನೇ ತಾರೀಕು ಚಿತ್ರದುರ್ಗ ಕೋರ್ಟ್ ಬಳಿ ಇದ್ದೇನೆ ಅಂತ ಆತ ಹೇಳಿರ್ತಾನೆ. ಪವನ್ ರೇಣುಕಾಸ್ವಾಮಿ ಮನೆ ವಿಳಾಸವನ್ನ ಕೇಳ್ತಾನೆ. ಅಂದ್ರೆ ಪವಿತ್ರ ಗೌಡ ಹೆಸರಲ್ಲಿ ಆತ ಮೆಸೇಜ್ ಮಾಡ್ತಾ ಇರ್ತಾನೆ. ಪವನ್ ರೇಣುಕಾಸ್ವಾಮಿ ಮನೆ ವಿಳಾಸವನ್ನ ಕೇಳ್ತಾನೆ, ನಂಬರ್ ಶೇರ್ ಮಾಡ್ಕೊಳ್ತಾರೆ. 6/6/24 ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. 7ನೇ ತಾರೀಕಿನಂದು ಚಿತ್ರದುರ್ಗ ಕೋರ್ಟ್ ಬಳಿ ಇದ್ದೇನೆ ಅಂತ ರೇಣುಕಾಸ್ವಾಮಿ ಹೇಳ್ತಾನೆ. ಅಂದ್ರೆ 7ನೇ ತಾರೀಕೇನೆ ಆತನನ್ನ ಟ್ರ್ಯಾಪ್ ಮಾಡುವಂತ ಒಂದು ಕೆಲಸ ಆಗುತ್ತೆ. ಆದ್ರೆ ಆತ ಇವತ್ತು ಕೋರ್ಟ್ ಇದೆ, ನಾನು ಸಿಗೋಕ್ಕಾಗಲ್ಲ ಅಂತ ಹೇಳಿರ್ತಾನೆ. ಕೋರ್ಟ್ ಬಳಿ ರೇಣುಕಾಸ್ವಾಮಿ ಹುಡುಕೋದಕ್ಕೆ ಕಳಿಸ್ತಾರೆ. ಎಸ್, ಅಂದ್ರೆ ಪವನ್ ಇಲ್ಲಿ A3 ಆಗಿರುವಂತಹ ಪವನ್ A4, A6 ಮತ್ತು A7 ಸೊ ಇಷ್ಟು ಜನರನ್ನ ಕೋರ್ಟ್ ಹತ್ರ ಕಳಿಸಿದಾನೆ. ಅಂದ್ರೆ ಯಾವಾಗ ಪವನಿಗೆ ಗೊತ್ತಾಗುತ್ತೋ ಇವನು ಕೋರ್ಟ್ ಕೇಸಿಗೆ ಬಂದಿದ್ದೀನಿ 12 ಗಂಟೆ ಸುಮಾರಿಗೂ 11 ಗಂಟೆ ಸುಮಾರಿಗೂ ಅವರಿಬ್ಬರು ನಡುವೆ ಚಾಟ್ ಆಗುತ್ತೆ. ಚಾಟ್ ಆಗಿ ಎಲ್ಲಿದೆಯಾ ಅಂತ ಕೇಳಿದಾಗ ನನಗೆ ಇವತ್ತು ಕೋರ್ಟ್ ಕೇಸ್ ಇದೆ, ನಾನು ಕೋರ್ಟ್ ಕೇಸ್ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ನಾನು ಚಾಟಿಂಗ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಸೊ ಆಗ ಆಕ್ಚುಲಾಗಿ ಚಾಟ್ ಮಾಡ್ತಿರೋನು ಪವನ್.
ಬಟ್ ರೇಣುಕಾಸ್ವಾಮಿ ಅನ್ಕೊಂಡಿರೋದು ಪವಿತ್ರ ಗೌಡ ನನ್ನ ಜೊತೆ ಚಾಟ್ ಮಾಡ್ತಾ ಇದ್ದಾಳೆ ಅಂತೇಳಿ. ಸೊ ಪವನ್ ಏನ್ ಮಾಡ್ತಾನೆ, A3 ಪವನ್ ಅಲ್ಲಿ ಇರುವಂತಹ A4 ಹಾಗೆ A6 ಮತ್ತು A7 ಇವ್ರು 3 ಜನರನ್ನ ಕೋರ್ಟ್ ಹತ್ರ ಕಳಿಸ್ತಾನೆ. ಕೋರ್ಟ್ ಹತ್ರ ಕಳಿಸಿ ಆತ ಅಲ್ಲಿದ್ದಾನ ಅವನೇನಾ ಅನ್ನುವಂಥದ್ರ ಬಗ್ಗೆ ಕನ್ಫರ್ಮೇಶನ್ ಮಾಡೋದಕ್ಕೆ ಕಳಿಸಿದಾನೆ. ಅಂದ್ರೆ ಎಲ್ಲವೂ ಕೂಡ SPP ಈಗ ಹೇಳ್ತಾ ಇರುವಂತಹ ವಿಚಾರಗಳು ಇದು ಪ್ಲಾನ್ ಮಾಡಿನೇ ಮಾಡಿರೋದು ಹೊರತು ಇದು ಅನ್ಪ್ಲಾನ್ಡ್ ಅಲ್ಲ. ಅಥವಾ ಈ ಹಿಂದೆ ಈಗ CV ನಾಗೇಶ್ ಅವ್ರು ಏನು ವಾದ ಮಂಡನೆ ಮಾಡಿದ್ರಲ್ಲ ಮೊನ್ನೆ ಲಾಸ್ಟ್ ವೀಕಲ್ಲಿ ಎಲ್ಲವೂ ಕೂಡ ನೋಡ್ತಾ ಇದ್ರೆ ಇದು ಕಿಡ್ನಾಪ್ ಅಲ್ವೇ ಅಲ್ಲ, ಆತ ತಾನಾಗೆ ಬಂದಿರುವಂಥದ್ದು. ಯಾಕಂದ್ರೆ ದಾರಿ ಮಧ್ಯದಲ್ಲಿ ಅವ್ರ ತಾಯಿಗೆ ಫೋನ್ ಮಾಡ್ತಾನೆ, ನಾನು ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜೊತೆಗೆ ಗೂಗಲ್ ಪೇನಲ್ಲೇ ಆತ ತಂದೆ ಫೋನ್ ಇಟ್ಕೊಂಡು ತನ್ನದೇ ಫೋನಿಂದ ಬಿಲ್ ಪೇ ಮಾಡಿದಾನೆ. ಅಂದ್ರೆ ಅವನ ಹತ್ರ ಫೋನ್ ಕೂಡ ಇತ್ತು. ಹಾಗೆ ಅವನಿಗೆ ಏನಾದ್ರು ಕಿಡ್ನಾಪ್ ಮಾಡೋದಾಗಿದ್ದಿದ್ರೆ ಫೋನ್ ಕಿತ್ತಿಟ್ಕೊಳ್ತಾ ಇದ್ರು, ಅವ್ನಿಗೆ ಯಾಕೆ ಮಾತಾಡೋದಕ್ಕೆ ಬಿಡ್ತಾ ಇದ್ರು ಅನ್ನೋದನ್ನ ಪ್ರೊಜೆಕ್ಟ್ ಮಾಡಿದ್ರು. ಸೊ ಅದಕ್ಕೆ ಈಗ SPP ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾ ಇರುವಂಥದ್ದು ಇದು ಬರೀ ಆತನ ಬಂದಿರುವಂಥದ್ದಲ್ಲ, ಆತನ್ನ ಹೆದರಿಸಿ ಬೆದರಿಸಿ ಪ್ಲಾನ್ ಮಾಡಿ ಆತನ ಟ್ರ್ಯಾಪ್ ಮಾಡಿ ಕರ್ಕೊಂಡು ಬಂದಿರೋದು ಅನ್ನೋದಕ್ಕೋಸ್ಕರ SPP ವಾದ ಕಂಪ್ಲೀಟ್ ಆಗಿ ಇದು ಕಿಡ್ನಾಪ್ ಅನ್ನುವಂತ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು 7ನೇ ತಾರೀಕೆ ಆತ ಏನ್ ಕೋರ್ಟ್ ಬಳಿ ಇದ್ದೀನಿ ಅಂತ ಹೇಳ್ತಾನೆ, ಆ ಸಂದರ್ಭದಲ್ಲೇ ಆತನನ್ನ ಕಿಡ್ನಾಪ್ ಮಾಡುವಂತ ಒಂದು ಪ್ಲಾನ್ ಆಗಿತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಬಟ್ ಆಗ ಆತ ಕೋರ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾನೆ, ನಂತರ ಮೆಸೇಜ್ ಸ್ಟಾಪ್ ಆಗುತ್ತೆ. ಅದಾದ ನಂತರ ಮತ್ತೆ ಸಂಜೆ ವೇಳೆಗೆ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. ಆತ ಎಲ್ಲಿದ್ದಾನೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಿನ್ನ ಲೊಕೇಶನ್ ಕಳಿಸು, ಎಲ್ಲಿ ಕೆಲಸ ಮಾಡ್ತೀಯ ಅಲ್ಲಿಂದ ಫೋಟೋ ಕಳಿಸು, ಇದೆಲ್ಲವನ್ನು ಕೂಡ ಮೆಸೇಜ್ ಮಾಡಿರ್ತಾರೆ. ಇದೆಲ್ಲವನ್ನು ಕೂಡ ಇವತ್ತು SPP ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಅಂದರೆ ದರ್ಶನ್ ಪರ ವಕೀಲರು ಏನು ಹೇಳಿದ್ರು, ಇದು ಪ್ಲಾನೆಡ್ ಕಿಡ್ನಾಪ್ ಅಲ್ಲ, ಆತನೇ ಬಂದಿರುವಂಥದ್ದು ಅಂತ ನೀವು ಈಗಾಗಲೇ ಹೇಳಿದಾಗೆ ಏನು ಹೇಳಿದ್ರು, ಅದಕ್ಕೆ ಪ್ರತಿವಾದವಾಗಿ SPP ಸಲ್ಲಿಸ್ತಾ ಇರುವಂತಹ ವಾದ ಇದು. ಅಂದರೆ ಎಲ್ಲವೂ ಕೂಡ ಪ್ಲ್ಯಾನ್ಡ್ ಆಗಿತ್ತು. A4 A5 A6 ಏನಿದ್ದಾರೆ ಇವರೆಲ್ಲರೂ ಕೂಡ ಆತನನ್ನ ಹುಡುಕಾಡ್ತಾ ಇದ್ರು. 7ನೇ ತಾರೀಕೆ ಆತನನ್ನ ಹುಡುಕಾಡ್ತಾ ಇದ್ರು, ಜೂನ್ 7ನೇ ತಾರೀಕಿನಂದು ಹುಡುಕಿದ್ರು, ಕೋರ್ಟ್ ಬಳಿ ಹೋಗಿದ್ರು ಅನ್ನೋದ್ರ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಪವಿತ್ರ ಗೌಡ ಮೆಸೇಜ್, ಅಂದರೆ ಪವಿತ್ರ ಗೌಡ ಹೆಸರಲ್ಲಿ ಇದೆಲ್ಲವೂ ಕೂಡ A1 ಏನಿದ್ದಾರೆ ಪವಿತ್ರ ಅವರ ಹೆಸರಲ್ಲೇ ಆಗಿರುವಂಥದ್ದು.